ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಮೇಲೆ ಬಂದಿದ್ದೀನಿ ಅಂದರೆ, ಎಲ್ಲ ಹೊಸ ಯೂಟ್ಯೂಬರ್ಸ್ಗೂ ಕೆಲವೊಂದು ಡೌಟ್ಸ್ ಇರುತ್ತೆ, ಓಕೆನಾ. ನನಗೂ ಕೂಡ ಕೆಲವೊಂದು ಡೌಟ್ಸ್ ಇತ್ತು, ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ, ಯೂಟ್ಯೂಬಲ್ಲಿ ಏನೆಲ್ಲ ಹಾಕಿದರೆ ಮಾನಿಟೈಸೇಷನ್ ಟೈಮಲ್ಲಿ ತೊಂದರೆ ಆಗುತ್ತೆ, ಅದಾದಮೇಲೆ ಏನೆಲ್ಲ ಹಾಕಬಾರ್ದು, ಅದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಏನೆಲ್ಲ ಮಾಡಬೇಕು ಮತ್ತು ಏನೆಲ್ಲ ಮಾಡಬಾರ್ದು, ಸೊ ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. 1% ಆದರೂ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಥವಾ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಮಾಡಿದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಒಬ್ರಿಗೊಬ್ರು ಶೇರ್ ಮಾಡಿದರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ, ಡೌಟ್ಸ್ ಕ್ಲಿಯರ್ ಮಾಡ್ತಾ ಹೋದರೆ ಎಲ್ಲರೂ ಕೂಡ ಬೆಳಿಬೋದು ಅಲ್ವಾ. ಸೊ ಈ ಸಜೆಸ್ಟ್ ಮಾಡೋದ್ರಲ್ಲಿ, ಸರಿ ಇರೋದನ್ನು ಇದ್ದಾಗಿ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸೊ ಅವರು ಬೆಳೀತಾರೆ, ನಾವು ಬೆಳಿತೀವಿ, ಓಕೆನಾ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗುತ್ತೆ, ವಾಚ್ ಅವರು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀವು ನೆಕ್ಸ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಆವಾಗ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಚಾನಲ್ ಎಲ್ಲವೂ ಕೂಡ ಅವರು ಯೂಟ್ಯೂಬರು ಸರ್ಚ್ ಮಾಡ್ತಾರೆ, ಓಕೆನಾ. ಆವಾಗ ಏನಾದರೂ ನಿಮ್ಮ ಒಂದು ವೀಡಿಯೋಸ್ಗೆ, ಇವಾಗ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀರ, ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬರೀಬೇಕು, ಅದಾದಮೇಲೆ ಟ್ಯಾಗ್ಸ್ ಹಾಕಬೇಕು. ಸೊ ಇದೆಲ್ಲ ಕೂಡ ಕಂಪ್ಲೀಟಾಗಿ ಹಾಕಬೇಕು ಅಲ್ವಾ. ಸೊ ಆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಟ್ಯಾಗಲ್ಲಿ ನೀವೇನಾದರೂ ಬೇರೆ ಚಾನಲ್ ಹೆಸರು ಏನಾದರೂ ಹಾಕಿದರೆ, ಅಂದರೆ ಇವಾಗ ಪಬ್ಲಿಕ್ ಆಗಿರೋ, ಇವಾಗ ಟ್ರೆಂಡಿಂಗಲ್ಲಿರೋ, ಪಬ್ಲಿಕ್ ಆಗಿರೋ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರೋ ಯೂಟ್ಯೂಬರ್ಸ್ ಯಾರಾದರೂ ಅವರು ಒಂದು ಚಾನಲ್ನ ಹೆಸರು ನಿಮ್ಮ ಚಾನಲ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕೋದು ಅಥವಾ ಟ್ಯಾಗ್ಸಲ್ಲಿ ಹಾಕೋದು, ಈ ಥರ ಏನಾದರೂ ಮಾಡಿದರೆ ಅದು ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ನಿಮ್ಮೊಂದು ಏನು ವಿಡಿಯೋ ಮಾಡಿರ್ತೀರಲ್ವ, ಸೊ ಅದ್ರ ಬಗ್ಗೆ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಸೊ ಅದನ್ನು ಬಿಟ್ಟು ಬೇರೆದವ್ರ ಚಾನಲ್ ಲಿಂಕ್ ಹಾಕಿರ್ಬೋದು ಅಥವಾ ಬೇರೆದವ್ರದ್ದು ಚಾನಲ್ ನೇಮ್ ಆಗಿರ್ಬೋದು. ಸೊ ಅದೇ ಥರ ನೇಮ್ ಇಟ್ಟು ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಅಂದರೆ ಅವ್ರದ್ದು ವೀಡಿಯೋಸ್ನೇ ಕಾಪಿ ಮಾಡಿ ಹಾಕೋದು, ಈ ಥರ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ನಿಮ್ಮ ಒಂದು ವಿಡಿಯೋದಲ್ಲಿ ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ಗೆ ರಿಲೇಟೆಡ್ ಆಗಿ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು ನೀವು, ಮತ್ತು ಟ್ಯಾಗ್ಸ್ನ ಹಾಕಬೇಕು, ಓಕೆನಾ. ಬೇರೆದವ್ರ ಚಾನಲ್ ಹೆಸರು ಅದೆಲ್ಲ ಹಾಕಕ್ಕೆ ಹೋಗಬೇಡಿ, ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಅದು ಕೂಡ ಯೂಟ್ಯೂಬರ್ ಚೆಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಎಲ್ರಿಗೂ ಡೌಟ್ ಇರೋದು ಅಂದರೆ ಸ್ವಲ್ಪ ಕೆಲವೊಬ್ಬರಿಗೆ ಕ್ಲಿಯರ್ ಆಗಿರುತ್ತೆ, ಸೊ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಏನಪ್ಪ ಅಂದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿರೋದು ಏನಾದರೂ ಟಿಪ್ಸ್ ಆಗಿರ್ಬೋದು ಅಥವಾ ಸಾಂಗ್ ಆಗಿರ್ಬೋದು ಅಥವಾ ಏನಾದರೂ ಒಂದು ವಿಡಿಯೋ ಆಗಿರ್ಬೋದು, ಅಂದರೆ ಏನೋ ಒಂದು ವಿಡಿಯೋಸು ಜೋಕ್ ಆಗಿರ್ಬೋದು, ಏನೋ ಒಂದಾಗಿರ್ಬೋದು, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದು ಕಾಪಿರೈಟ್ ಬರುತ್ತೆ, ಓಕೆನಾ. ಕಾಪಿರೈಟ್ ಬಂದರೆ ಪರವಾಗಿಲ್ಲ, ನಡೆಯುತ್ತೆ, ಓಕೆನಾ. ಆದರೆ ಕಾಪಿ ಕ್ಲೇಮ್ ಬಂದರೆ ನಿಮ್ಗೆ ಚಾನಲ್ ಡಿಲೀಟ್ ಆಗೋಗುತ್ತೆ, ನಿಮ್ಮೊಂದು ಚಾನಲ್ ಇನ್ಯಾವತ್ತೂ ಓಪನ್ ಆಗೋಲ್ಲ, ಓಕೆನಾ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸೊ ಕಾಪಿರೈಟೇ ಬೇರೆ, ಕಾಪಿ ಕ್ಲೇಮೇ ಬೇರೆ, ಓಕೆನಾ. ಕಾಪಿ ಕ್ಲೈಮ್ ಏನಾದರೂ 90 ಡೇಸಲ್ಲಿ ಒಂದು 3 ಟೈಮ್ಸ್ ನಿಮಗೆ ಚಾನ್ಸ್ ಇರುತ್ತೆ, ಓಕೆನಾ. 90 ಡೇಸಲ್ಲಿ ನಿಮಗೆ 3 ಟೈಮ್ಸ್ ಕೂಡ ಕಾಪಿ ಕ್ಲೇಮ್ ಬಂದರೆ ನಿಮ್ಮೊಂದು ಚಾನಲ್ ಇಮ್ಮಿಡಿಯೇಟ್ಲಾಗಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಓಪನ್ ಸುರ್ಕಿನೂ ಆಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ಹುಷಾರಾಗಿ ಚಾನಲ್ನ ಮಾಡಿ, ಓನಾಗಿ ಕಂಟೆಂಟ್ ಹಾಕಿ, ಓನಾಗಿ ವಿಡಿಯೋ ಮಾಡಿ, ಓನಾಗಿ ಥಂಬ್ನೇಲ್ ಮಾಡಿ. ಸೊ ಯಾವುದೇ ರೀತಿ ಈ ಥರ ಇನ್ಸ್ಟಾಗ್ರಾಮ್ದು ಮತ್ತು ಶೇರ್ ಚಾರ್ಟು ಮತ್ತು ಇನ್ಸ್ಟಾಗ್ರಾಮ್ದು ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಖಂಡಿತವಾಗ್ಲೂ ಕಾಪಿರೈಟ್ ಬರುತ್ತೆ. ಅದಾದಮೇಲೆ ಕಾಪಿ ಕ್ಲೇಮ್ ಬಂದರೆ, ಒಂದು ವೇಳೆ ನೀವು ಯಾರಾದರೂ ಸಾಂಗ್ ಅಥವಾ ವೀಡಿಯೋಸ್ ಏನಾದರೂ ನೀವು ರೆಕಾರ್ಡ್ ಮಾಡ್ಕೊಂಡು ಹಾಕಿರ್ತೀರಲ್ವ, ಅವ್ರು ಏನಾದರೂ ಕಂಪ್ಲೇಂಟ್ ಮಾಡಿದರೆ ಇಮ್ಮಿಡಿಯೇಟ್ಲಿ ಅದು ಕಾಪಿ ಕ್ಲೇಮ್ ಆಗುತ್ತೆ, ಓಕೆನಾ. ಕಾಪಿ ಕ್ಲೇಮ್ ಆದಮೇಲೆ ನಿಮ್ಮ ಒಂದು ಚಾನಲ್ ಇಮ್ಮಿಡಿಯೇಟ್ಲಿ ಡಿಲೀಟ್ ಆಗುತ್ತೆ. ಇದ್ರ ಬಗ್ಗೆ ಹುಷಾರಾಗಿರಿ. ನಿಮ್ಮೊಂದು ಫ್ರೆಂಡ್ಸ್ಗೆ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಪಾಪ ಅವ್ರಿಗೂ ಕೂಡ ಹೇಳಿ ಇದನ್ನು, ಓಕೆನಾ. ಡೌಟ್ ಕ್ಲಿಯರ್ ಆಯಿತು ಅನ್ಕೋತಾ ಇದ್ದೀನಿ. ಸೊ ಮತ್ತು ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ,
ಸೊ ನೆಕ್ಸ್ಟು ಏನಂದರೆ, ಇವಾಗ ನಾವು ಏನಾದರೂ ಅಪ್ಲೋಡ್ ಮಾಡಿದರೆ ಕಾಪಿರೈಟ್ ಬಂದರೆ ಗೊತ್ತಾಗ್ಬಿಡುತ್ತಲ್ವ, ವೀಡಿಯೋ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿದರೆ ಆಯಿತು ಅಂತ ಅಂದ್ಕೊಳ್ತೀರಾ, ಓಕೆನಾ. ಆದರೆ ಏನಾಗುತ್ತೆ ಅಂದರೆ, ನೀವು ಒಂದೊಂದು ಸರ್ತಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ವ್ಯೂವ್ಸ್ ಬಂದು ಒಂದು 2 to 3 ಡೇಸ್ ಆದಮೇಲೆ ನಿಮಗೆ ಕಾಪಿರೈಟ್ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ, ಓಕೆನಾ. ಒಂದೊಂದು ಸರ್ತಿ ಅದು ಕೂಡ ಬರೋದಿಲ್ಲ, ಹಾಗಾಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನೀವು ನಾಳೆ ಅಂದರೆ ಒಂದು 2-3 ದಿನದ ಹಿಂದೆಯೇ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ. ಅದು ಹೇಗೆ ಅಂದರೆ, ಪಬ್ಲಿಕ್ಕು ಮತ್ತು ಅನ್ಲಿಸ್ಟು ಅಂತ ಇರುತ್ತಲ್ವ, ಸೊ ಅನ್ಲಿಸ್ಟ್ಗೆ ಹಾಕೊಂಡ್ಬಿಟ್ಟು ಅಂದರೆ 2 to 3 ಡೇಸ್ ಆದಮೇಲೆ ನೀವು ಪಬ್ಲಿಕ್ಕಿಗೆ ರೀಚ್ ಮಾಡಬೇಕು, ಓಕೆನಾ, ಅಪ್ಲೋಡ್ ಮಾಡಬೇಕು. ಸೊ ಆ ಥರ ಮಾಡಿ ಅದು ಕಾಪಿರೈಟ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸರ್ತಿ ಆ ಥರ ಕೂಡ ಮಾಡಿದ್ರೂ ಅದು ಒಂದೊಂದು ಸರ್ತಿ ಕಾಪಿರೈಟ್ ಬಂದರೆ ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಹುಷಾರಾಗಿರಿ. ಸೊ ಕಾಪಿರೈಟ್ ಕಡೆ ಗಮನ ಇರಲಿ. ಜಾಸ್ತಿ ಕಾಪಿರೈಟ್ ಬರ್ತಾ ಹೋದರೆ, ಅದಾದಮೇಲೆ ಕಾಪಿ ಕ್ಲೇಮ್ ಬರ್ತಾ ಹೋದರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ, ಓಕೆನಾ. ಸೊ ಓಕೆ, ಇವಾಗ ಒಂದು ವಿಡಿಯೋ ಹಾಕಿರ್ತೀರ. ಸೊ ವಿಡಿಯೋಸೇ ಬೇರೆ ಇರುತ್ತೆ, ಅದಾದಮೇಲೆ ತಮ್ನೇಲೇ ಬೇರೆ ಹಾಕಿರ್ತಾರೆ. ಅಂದರೆ ತಮ್ನೇಲ್ ನೋಡಲಿ ಅಂತ ಹೇಳ್ಬಿಟ್ಟು, ವಿಡಿಯೋಸ್ ನೋಡಲಿ ಅಂತ ಹೇಳ್ಬಿಟ್ಟು ತಮ್ನೇಲೇ ಬೇರೆ ಹಾಕಿರ್ತೀರ, ಬಟ್ ವಿಡಿಯೋ ಓಪನ್ ಮಾಡಿದರೆ ಅದು ಬೇರೆಯೇ ಇರುತ್ತೆ ವಿಡಿಯೋ. ಸೊ ಈ ಥರ ಮಾಡಿದ್ರೂ ನಮ್ಮ ಒಂದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ಚಾನಲ್ ಗ್ರೋ ಆಗೋದಿಲ್ಲ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ವಿಡಿಯೋದಲ್ಲಿ ಆಗಿರ್ಬೋದು, ತಮ್ನೇಲಲ್ಲಿ ಆಗಿರ್ಬೋದು, ಬೇರೆದವರ ಪಿಕ್ಚರ್ನ ಅಂದರೆ ಬೇರೆದವ್ರ ಫೋಟೋನ ಹಾಕಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು, ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದು ಕೂಡ ಯೂಟ್ಯೂಬ್ ಪಾಲಿಸಿಯಲ್ಲಿ ರೂಲ್ಸಲ್ಲಿ ಇದೆ. ಸೊ ಹಾಗಾಗಿ ನಮ್ಮ ಒಂದು ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ, ಕಾಪಿ ಕ್ಲೇಮ್ ಬರುತ್ತೆ. ಸೊ ಹಂಗಾಗಿ ಅದನ್ನು ಕೂಡ ಮಾಡಬಾರ್ದು, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನಂದರೆ, ಇವಾಗ ನೀವು ಒಂದು ವಿಡಿಯೋ ಹಾಕಿರ್ತೀರ, ಆ ವಿಡಿಯೋದಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀರ, ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀರ, ಅಥವಾ ಒಂದು ಬೇರೆ ಏನಾದರೂ ಎದ್ರ ಬಗ್ಗೆ ಏನಾದರೂ ಒಟ್ಟಿನಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಲಿಂಕ್ ಕೊಟ್ಟಿರ್ತೀರ, ಚೆಕ್ ಮಾಡಿ ಅಂತ ಹೇಳಿರ್ತೀರಲ್ವ. ಸೊ ಅದು ರಿಯಲ್ ಆಗಿರಬೇಕು, ಫೇಕ್ ಆಗಿರಬಾರ್ದು, ಓಕೆನಾ. ಅದು ಇದರದ್ದೇ ಲಿಂಕ್ ಅಂತ ಹೇಳ್ಬಿಟ್ಟು ಹಾಕಿ, ಅಂದರೆ ಈ ಪ್ರಾಡಕ್ಟ್ ಲಿಂಕ್ ಹಾಕಿದ್ದೀನಿ ಚೆಕ್ ಮಾಡಿ ಅಂತ ಹೇಳಿ ಅವರು ವ್ಯೂವರ್ಸು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಬೇರೆ ಇನ್ನೇನೋ ಓಪನ್ ಆಗೋದು, ಗೇಮ್ ಆ್ಯಪ್ ಓಪನ್ ಆಗೋದು, ಅಥವಾ ಅದರಲ್ಲಿ ಮತ್ತೆ ಇನ್ನೊಂದು ಕ್ಲಿಕ್ ಮಾಡಿ ಅಂತ ಹೇಳೋದು. ಸೊ ಈ ಥರ ಎಲ್ಲ ಕ್ಲಿಕ್ ಮಾಡಿದರೆ ಅವ್ರಿಗೆ ವ್ಯೂವರ್ಸ್ಗೆ ಪ್ರಾಬ್ಲಮ್ ಆಗುತ್ತಲ್ವ. ಸೊ ಆ ಥರ ಏನಾದರೂ ನೀವು ಹಾಕಿದರೆ, ಅಂದರೆ ಫೇಕ್ ಲಿಂಕ್ ಏನಾದರೂ ಹಾಕಿದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಅದು ಕೂಡ ಒಂದು ಪಾಯಿಂಟು. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟು. ಸೊ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಇವಾಗ ಹೊಸ ಯೂಟ್ಯೂಬರ್ಸ್ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕನೆಕ್ಟ್ ಆಗಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾರೆ, ಓಕೆನಾ. ಇನ್ನೊಂದು ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಇವಾಗ ಕನೆಕ್ಟ್ ಆಗಿ ಇವಾಗಲೇ ನಾನು ಇನ್ನೊಂದು ಐಡಿಯಿಂದ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಅದು ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಏನಂದರೆ ಆ ಒಂದು ಐಡಿಯಿಂದ ಅವರು ಕನೆಕ್ಟ್ ಆಗ್ತಾರೆ, ಬಟ್ ಅದು ಕೌಂಟ್ ಆಗೋದಿಲ್ಲ. ಸೊ ಯಾಕಂದರೆ ಆ ಒಂದು ಐ ಡಿ ಏನಿರುತ್ತೆ ಅದು ಆ್ಯಕ್ಟಿವ್ ಇರೋದಿಲ್ಲ, ಸುಮ್ಮನೆ ಜಸ್ಟ್ ಅವರು ಸೇಫರ್ ಸೈಡ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿರ್ತಾರಲ್ವ. ಸೊ ಆ ಒಂದು ಐ ಡಿ ಆ್ಯಕ್ಟಿವ್ ಇರಲಿಲ್ಲ ಅಂದರೆ ಆ ಒಂದು ಸಬ್ಸ್ಕ್ರೈಬ್ ಏನಾಗಿರ್ತಾರಲ್ವ ಅದು ನಿಮಗೆ ಕೌಂಟ್ ಆಗೋದಿಲ್ಲ. ಅವರು ಆ ಒಂದು ಐ ಡಿ ಆ್ಯಕ್ಟಿವ್ ಇದ್ದರೆ ಮಾತ್ರ ಅದು ಕೌಂಟ್ ಆಗುತ್ತೆ, ಓಕೆನಾ. ಹಂಗಾಗಿಬಿಟ್ಟು ನೋಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸಿಂಪಲ್ಲಾಗಿ ನಿಮ್ಗೆ ಹೇಳಬೇಕಂದ್ರೆ, ಇವಾಗ ಬಸ್ ಪಾಸ್ ತೊಗೋತೀರಲ್ವಾ, ಸೊ ಬಸ್ಸಿಗೆ ಹತ್ತಿದಾಗ ನಿಮಗೆ ನಿಮ್ಮ ಒಂದು ಬಸ್ ಪಾಸ್ ಎಕ್ಸ್ಪೈರ್ ಆಗಿದ್ದರೆ ಅದೇನಾದರೂ ಯೂಸ್ ಆಗುತ್ತಾ? ಇಲ್ಲ ಅಲ್ವಾ. ಸೊ ಅದು ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ, ಯೂಸ್ ಆಗೋದಿಲ್ಲ, ಯೂಸ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ಲ. ಸೊ ಅದೇ ಥರ ಇದನ್ನು ಕೂಡ. ಸೊ ಎಕ್ಸ್ಪೈರ್ ಆಗಿರೋ ಐ ಡಿಯಿಂದ ಯಾವ ಯೂಸೂ ಇಲ್ಲ. ಹಂಗಾಗಿ ಯಾವ್ದು ಆ್ಯಕ್ಟಿವ್ ಇರುತ್ತಲ್ವ, ಸೊ ಆ ಒಂದು ಐ ಡಿಯಿಂದ ಕೊಟ್ಟರೆ ಮಾತ್ರ ನಮಗೆ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಹುಷಾರಾಗಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.